ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್ಸ್. ಈ ಥರ ಜ್ಯೂಸಿ ಲಾಡು ಮಾಡಬೇಕಂದ್ರೆ ಜಸ್ಟ್ 5 ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡ್ಬೋದು. ಹಸಿ ಕೊಬ್ಬರಿ ಇದ್ದರೆ ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಸಣ್ಣಗೆ. ಆದಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು 3 or 4 ಸ್ಪೂನ್ ತುಪ್ಪ ಹಾಕಬೇಕು. ತುಪ್ಪ ಎಲ್ಲ ಕರಗಿದ ಮೇಲೆ ಮಿಕ್ಸಿಗೆ ಇಟ್ಕೊಂಡಿರ್ತೀವಲ್ಲ ಕೊಬ್ಬರಿ, ಅದು ಹಾಕ್ಬೇಕು ಇದರಲ್ಲಿ. ಅಂದರೆ ಒಂದೇ ದಿನ ಒಂದು ಕೊಬ್ಬರಿ ಹಂಗೆ ಇರುತ್ತೆ, ಸೊ ಯಾರು ತಿನ್ನಲ್ಲ ಅಂತಂದರೆ ಈ ಥರ ಸ್ವೀಟ್ಸ್ ಮಾಡ್ಕೋಬೋದು. ಆ್ಯಂಡ್ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಥರ ಆ್ಯಂಡ್ ಹೆಲ್ತಿ ಇರುತ್ತೆ. ಕೊಬ್ಬರಿ ಹೆಲ್ತಿ. ಆ್ಯಂಡ್ ಇದರಲ್ಲಿ ಮತ್ತು ಬೆಲ್ಲ ಆ್ಯಡ್ ಮಾಡ್ತೀವಲ್ಲ, ಸೊ ಅದಕ್ಕೆ ಹೆಲ್ತಿ ಅಂದೆ. ಆದಮೇಲೆ ಇದರ ಹೀಟ್ ಆಗಬೇಕು ತುಪ್ಪ. ಆದಮೇಲೆ ಇದರಲ್ಲಿ ಮಿಕ್ಸಿ ಹಾಕಿರ್ತೀವಲ್ಲ, ಅದು ಕೊಬ್ಬರಿ ಹಾಕಬೇಕು. ನಾನು ಜಸ್ಟ್ ಇದು ಒಂದು ಬಟ್ಲ ಕೊಬ್ಬರಿದು ಮಾಡ್ತಾಯಿದ್ದೀನಿ. ಒಂದು 6-7 ಆಗ್ತವೆ ಅಷ್ಟೇ. ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಲೈಟಾಗಿ ಫ್ರೈ ಆಗಿರುತ್ತೆ ಅದು ಫ್ರೈ ಆದಮೇಲೆ ಅದನ್ನೊಂದು ಪ್ಲೇಟ್ಗೆ ಮತ್ತೆ ತೆಗಿಬೇಕು, ಸಪ್ರೇಟ್ ಮಾಡಬೇಕು ಅದನ್ನು. ಇದೆಷ್ಟು ಚೆನ್ನಾಗಿ ತುಪ್ಪ ಎಲ್ಲ ಇದು ಕಂಟ್ಕೋಬೇಕು ಅನ್ನೋದು. ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕಪ್ಪಲ್ಲಿ ಇದನ್ನು ಸಪ್ರೇಟ್ ಮಾಡಬೇಕು. ನೀವು ಬೇರೆ ಅದರಲ್ಲೂ ಮಾಡ್ಕೋಬೋದು ಪಾಕ. ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕಬೇಕು ಆ್ಯಂಡ್ ಸ್ವಲ್ಪ ವಾಟರ್ ಹಾಕಬೇಕು. ಜಸ್ಟ್ ಎಲ್ಲ ಬೆಲ್ಲ ಕರಗಬೇಕು, ಪಾಕ ಲೈಟಾಗಿ ಬರಬೇಕು, ಅಷ್ಟು ಜಾಸ್ತಿ ಏನು ಪಾಕ ಬರಬೇಕು ಅನ್ನೋದಿಲ್ಲ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅನ್ನೋದು, ಇದೇ ಪ್ರಾಸೆಸ್. ಸ್ವಲ್ಪ ಇದು ಏನು ಪಾಕ ಬಂದಿಲ್ಲ ಆದರೆ ಹಂಗೆ ಹಾಕಿಬಿಟ್ರೆ ಲಾಡು ಕಟ್ಟಕ್ಕೆ ಬರೋಲ್ಲ, ಸ್ಪೂನ್ಲೇ ತಿನ್ಬೋದು, ಏನಾದ್ರು ವೇಸ್ಟ್ ಆಗೋಲ್ಲ. ಈ ಥರ ಪಾಕ ಬರಬೇಕು. ಆ್ಯಂಡ್ ಪಾಕ ಚೆಕ್ ಮಾಡ್ಕೋಬೇಕು, ಸ್ವಲ್ಪ ಕೈಗೆ ಹಚ್ಚಬೇಕು. ಆ್ಯಂಡ್ ಈ ಥರ ಚೆಕ್ ಮಾಡಬೇಕಂದ್ರೆ ವಾಟರಲ್ಲಿ ಸ್ವಲ್ಪ ಹಾಕಬೇಕು, ಅದು ಗಮ್ಮಿ ಥರ ಹಾಕಬೇಕು. ಆದಮೇಲೆ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿ ಲಾಡು ಕಟ್ಟೋದಷ್ಟೇ. ಇಷ್ಟು ಈಸಿಯಾಗಿ ಮಾಡ್ಬೋದು ಆ್ಯಂಡ್ ಟೇಸ್ಟಿ ಆ್ಯಂಡ್ ಹೆಲ್ತ್. ಸೊ ನೀವು ಒಂದ್ಸಲ ಟ್ರೈ ಮಾಡಿರಿ ಆ್ಯಂಡ್ ಹೇಗೆ ಬಂದಿದೆ ಅನ್ನೋದು ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡಿದ್ರಲ್ಲಿ ಎಷ್ಟು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿದ್ರೆ ಆಯಿಲ್ ಯಾವ ಥರ ಬರ್ತಾಯಿದೆ. ಸೊ ನೀವು ಟ್ರೈ ಮಾಡಿರಿ ನಿಮ್ಮ ಮನೇಲಿ.